ನಮಸ್ತೆ ಫ್ರೆಂಡ್ಸ್, ಸ್ಪರ್ಧಾ ಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು KEA ಪ್ರಶ್ನೆ ಪತ್ರಿಕೆ ಅಂದರೆ BMTC ಕಂಡಕ್ಟರ್ ನಾನ್ HK ಪ್ರಶ್ನೆ ಪತ್ರಿಕೆಯನ್ನು ರಿವೈನ್ ಮಾಡೋಣ. ಈ ಎಕ್ಸಾಮ್ ನಡೆದದ್ದು ಸೆಪ್ಟೆಂಬರ್ 1, 2024ರಂದು. ಇದರ ರಿವೈಸ್ಡ್ ಕೀ ಆನ್ಸರ್ ಅಂದರೆ ಫೈನಲ್ ಕೀ ಆನ್ಸರ್ಗಳನ್ನು ಇದರಲ್ಲಿ ಅಪ್ಡೇಟ್ ಮಾಡಿ ನಾವು ನಿಮಗೆ ಉತ್ತರವನ್ನು ತಿಳಿಸುತ್ತಿದ್ದೇವೆ. ಇದು ನಿಮಗೆ ನೆಕ್ಸ್ಟ್ KEA ನಡೆಸುವ ಎಲ್ಲ ಪರೀಕ್ಷೆಗಳಿಗೂ ಉಪಯೋಗ ಮತ್ತು PDO ಪರೀಕ್ಷೆಗೂ ಕೂಡ ಅತ್ಯುತ್ತಮವಾಗಿದೆ. ನೋಡಿ, ಮೊದಲನೇ ಪ್ರಶ್ನೆ, ಯಾವ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಪಂಚಾಯಿತಿ ಸೀಟ್ನಲ್ಲಿ ಮೀಸಲಾತಿ ಅನ್ವಯಿಸುವುದಿಲ್ಲ? ಸರಿಯಾದ ಉತ್ತರ ಅರುಣಾಚಲ ಪ್ರದೇಶದಲ್ಲಿ. ನೆಕ್ಸ್ಟು, ಸ್ಟ್ಯಾಚ್ಯೂ ಆಫ್ ಸೋಷಿಯಲ್ ಜಸ್ಟಿಸ್ ಎಂದು ಬಣ್ಣಿಸಲ್ಪಡುವ ಡಾಕ್ಟರ್ BR ಅಂಬೇಡ್ಕರ್ ರವರ ವಿಶ್ವದ ಅತ್ಯಂತ ಎತ್ತರದ ಪ್ರತಿಮೆ ಎಲ್ಲಿದೆ? ಆಂಧ್ರ ಪ್ರದೇಶದಲ್ಲಿದೆ. ನೆಕ್ಸ್ಟ್ ನೋಡಿ, ಮೂರನೇ ಪ್ರಶ್ನೆ, ಸಂಸತ್ತಿನ ಅಧಿವೇಶನಕ್ಕೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಯಾವುದು ಅಥವಾ ಯಾವುವು ಸರಿ ಅಂತ ಕೇಳಿದ್ದಾರೆ. ನೋಡಿ, ಎ ಕೊಟ್ಟಿದ್ದಾರೆ, ಸಂಸತ್ತಿನ 2 ಅಧಿವೇಶನಗಳ ನಡುವಿನ ಗರಿಷ್ಠ ಅಂತರವು 6 ತಿಂಗಳುಗಳಿಗಿಂತ ಹೆಚ್ಚಿಗೆ ಇರಬಾರದು. ಬಿ ಕೊಟ್ಟಿದ್ದಾರೆ, ಅಡ್ಜಾರ್ನ್ಮೆಂಟ್ ಸೈನ್ ಡೈ ಎಂದರೆ ಅನಿರ್ದಿಷ್ಟ ಅವಧಿಗೆ ಸಂಸತ್ತಿನ ಅಧಿವೇಶನವನ್ನು ಸ್ಥಗಿತಗೊಳಿಸುವುದು ಅಂತ. ಸರಿಯಾದ ಉತ್ತರ ಎರಡೂ ಸರಿ, ಎ ಮತ್ತು ಬಿ ಎರಡೂ ಕೂಡ ಸರಿಯಾಗಿವೆ. ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟು 4ನೇ ಪ್ರಶ್ನೆ, ಕೆಳಗಿನ ಭಾರತದ ಪ್ರಧಾನಮಂತ್ರಿಗಳಲ್ಲಿ ಯಾರು ಅವಿಶ್ವಾಸ ಮತದಿಂದ ಸೋಲಿಸಲ್ಪಟ್ಟರು? ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ ಡಿ, ABCD ಎಲ್ಲರೂ ಕೂಡ ಅಂದರೆ HD ದೇವೇಗೌಡ, ಮೊರಾರ್ಜಿ ದೇಸಾಯಿ, VP ಸಿಂಗ್, ಅಟಲ್ ಬಿಹಾರಿ ವಾಜಪೇಯಿ ಈ 4 ಜನರು ಸಹ ಅವಿಶ್ವಾಸ ಮತದಿಂದ ಸೋಲಿಸಲ್ಪಟ್ಟರು. ಆದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೇವಲ 1 ಮತದ ಅಂತರದಿಂದ ಸೋತ ಏಕೈಕ ವ್ಯಕ್ತಿಯಾಗಿದ್ದಾರೆ. ನೆಕ್ಸ್ಟು, ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಯಾವುದು ಅಂತ ಕೇಳಿದರೆ ಬಾರ್ಡರ್ ಲೈನ್ ಕೊಟ್ಟಿದ್ದಾರೆ, ಇಂಡಿಯಾದೊಂದಿಗೆ ಹಂಚಿಕೊಂಡಿರುವ ಬಾರ್ಡರ್ ಲೈನ್ಗಳನ್ನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, A, B ಮತ್ತು C ಸರಿ. ಅಂದರೆ ಭಾರತ ಮತ್ತು ಚೀನಾ ನಡುವಿನ ಬಾರ್ಡರ್ ಲೈನ್ ಗಡಿರೇಖೆಯನ್ನು ಮ್ಯಾಕ್ ಮೋಹನ್ ಎಂದು ಕರೆಯುತ್ತೇವೆ. ಭಾರತ ಮತ್ತು ಅಫ್ಘಾನಿಸ್ತಾನ ಇದರ ನಡುವಿನ ಬಾರ್ಡರ್ ಲೈನನ್ನು ಡ್ಯೂರಾಂಡ್ ಲೈನ್ ಅಂತ ಕರಿತೀವಿ. ಭಾರತ ಮತ್ತು ಪಾಕಿಸ್ತಾನದ ಗಡಿರೇಖೆಯನ್ನು ರ್ಯಾಡ್ಕ್ಲಿಫ್ ರೇಖೆ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ನೋಡಿ, ದೇವರಾಜ್ ಅರಸ್ ವಸತಿ ಯೋಜನೆ ಈ ಕೆಳಗಿನ ವರ್ಗದವರಿಗೆ ಸಂಬಂಧಿಸಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, A, B, C ಮತ್ತು D 4 ಕೂಡ ಸರಿಯಾಗಿವೆ. ಅಂದರೆ HIV ಸೋಂಕಿತರು, ದೇವದಾಸಿಯರು, ವಿಕಲಚೇತನರು, ಲೈಂಗಿಕ ಕಾರ್ಯಕರ್ತೆಯರು, ಸಫಾಯಿ ಕರ್ಮಚಾರಿಗಳು, ಮಂಗಳಮುಖಿಯರು, ಕುಷ್ಠರೋಗದಿಂದ ಗುಣಮುಖರಾದವರು, ಜೀತದಿಂದ ಮುಕ್ತರಾದವರು ಇವರೆಲ್ಲರಿಗೂ ಕೂಡ ದೇವರಾಜ್ ಅರಸ್ ವಸತಿ ಯೋಜನೆಯನ್ನು ಕಲ್ಪಿಸಲಾಗಿದೆ. ಇನ್ನೊಮ್ಮೆ ಹೇಳ್ತೀನಿ, HIV ಸೋಂಕಿತರು, ದೇವದಾಸಿಯರು, ವಿಕಲಚೇತನರು, ಲೈಂಗಿಕ ಕಾರ್ಯಕರ್ತೆಯರು, ಸಫಾಯಿ ಕರ್ಮಚಾರಿಗಳು, ಮಂಗಳಮುಖಿಯರು, ಕುಷ್ಠರೋಗದಿಂದ ಗುಣಮುಖರಾದವರು, ಜೀತದಿಂದ ಮುಕ್ತರಾದವರು. ನೆಕ್ಸ್ಟ್ ಕೂಡ, ಗ್ರಾಮೀಣ ಪ್ರದೇಶದಲ್ಲಿ ಮನೆ ಹೊಂದಿರುವ ಕುಟುಂಬದ ನಿವಾಸಿಗಳಿಗೆ ಮಾಲೀಕತ್ವದ ದಾಖಲೆ ನೀಡುವ ಉದ್ದೇಶದಿಂದ ಆರಂಭಿಸಲಾಗಿರುವ ಕೇಂದ್ರ ವಲಯ ಯೋಜನೆಯ ಹೆಸರೇನು? ಸರಿಯಾದ ಉತ್ತರ ಸ್ವಾಮಿತ್ವ. ನೆಕ್ಸ್ಟು, ಕರ್ನಾಟಕ ರಾಜ್ಯ ಮಸಾಲೆ ಅಭಿವೃದ್ಧಿ ಮಂಡಳಿಯ ಕೇಂದ್ರ ಕಚೇರಿ ಎಲ್ಲಿದೆ? ಸರಿಯಾದ ಉತ್ತರ ಹುಬ್ಬಳ್ಳಿಯಲ್ಲಿದೆ. ನೆಕ್ಸ್ಟು, ಭೂಮಿಯ ಭೂಮಧ್ಯ ರೇಖೆಯಲ್ಲಿ ಒಬ್ಬ ಹುಡುಗ 40 kg ತೂಕ ಇರುತ್ತಾನೆ. ಅವನು ಉತ್ತರ ಧ್ರುವದ ಕಡೆಗೆ ಚಲಿಸಲು ಆರಂಭಿಸಿದರೆ ಆತನ ತೂಕ ಏನಾಗುತ್ತದೆ? ಆತನ ತೂಕ ಹೆಚ್ಚಾಗುತ್ತಾ ಹೋಗುತ್ತದೆ. ನೆಕ್ಸ್ಟು, ತಂಪಾದ ನೀರಿನ ಲೋಟದ ಹೊರಭಾಗದಲ್ಲಿ ನೀರಿನ ಹನಿಗಳನ್ನು ನಾವು ನೋಡುತ್ತೇವೆ. ಏಕೆ ಅಂದರೆ ಗಾಳಿಯಲ್ಲಿನ ನೀರಿನ ಆವಿಯು ತಂಪಾದ ನೀರಿನ ಲೋಟಕ್ಕೆ ಸಂಪರ್ಕಗೊಂಡಾಗ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಕೆಳಗಿನವುಗಳಲ್ಲಿ ಸರಿಯಲ್ಲದ ಹೊಂದಿಕೆಯನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಅಂದರೆ ಅದು ಆಪ್ಷನ್ ಡಿ ಮಾತ್ರ. ಕಪ್ಪೆಗಳು ಇದು 2 ಕೋಣೆಗಳುಳ್ಳ ಹೃದಯವನ್ನು ಹೊಂದಿರುತ್ತವೆ, ಇದು ತಪ್ಪಾಗಿದೆ. ನೋಡಿ, ಮೀನುಗಳು ಇವು ಶೀತರಕ್ತ ಪ್ರಾಣಿಗಳು, ಸರಿಯಾಗಿದೆ. ಪಕ್ಷಿಗಳು ಇವು ಬಿಸಿ ರಕ್ತ ಪ್ರಾಣಿಗಳು, ಸರಿಯಾಗಿದೆ.
ಸಸ್ತನಿಗಳು ಇವು ಸ್ತನ ಗ್ರಂಥಿಗಳನ್ನು ಹೊಂದಿರುತ್ತವೆ, ಇದು ಸರಿಯಾಗಿದೆ. ಆದರೆ ಮೀನುಗಳು 2 ಕೋಣೆಗಳುಳ್ಳ ಹೃದಯವನ್ನು ಹೊಂದಿರುತ್ತವೆ. ಯಾವುವು? ಮೀನುಗಳು 2 ಕೋಣೆಗಳುಳ್ಳ ಹೃದಯವನ್ನು ಹೊಂದಿರುತ್ತವೆ, ಕಪ್ಪೆಗಳು ಅಲ್ಲ. ನೋಡಿ 12ನೇ ಪ್ರಶ್ನೆ, ಆರ್ಥಿಕವಾಗಿ ಮುಖ್ಯವಾಗಿರುವ ಕೀಟಗಳಾದ ಜೇನುನೊಣ, ರೇಷ್ಮೆ ಹುಳು ಮತ್ತು ಅರಗು ಕೀಟ ಪ್ರಾಣಿಗಳ ಯಾವ ವಂಶಕ್ಕೆ ಸೇರುತ್ತದೆ? ಸರಿಯಾದ ಉತ್ತರ ಆಪ್ಷನ್ 3 ಸಂಧಿಪದಿಗಳು, ಆರ್ಥ್ರೋಪೊಡಾ. ಜೇನುನೊಣ, ರೇಷ್ಮೆ ಹುಳು ಮತ್ತು ಅರಗು ಕೀಟ ಈ 3 ಕೂಡ ಆರ್ಥ್ರೋಪೊಡಾ ಸಂಧಿಪದಿಗಳ ವಂಶಕ್ಕೆ ಸೇರುತ್ತವೆ. ನೆಕ್ಸ್ಟು, ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆಯಾಗಿದೆ? ಸರಿಯಾದ ಉತ್ತರ ಎ ಮತ್ತು ಬಿ ಮಾತ್ರ. ನೋಡಿ, ವಿನೆಗರ್ ಅಸಿಟಿಕ್ ಆಮ್ಲ, ಟೊಮ್ಯಾಟೊ ಆಕ್ಸಾಲಿಕ್ ಆಮ್ಲ, ಲಿಂಬೆಹಣ್ಣು ಲ್ಯಾಕ್ಟಿಕ್ ಆಮ್ಲ ತಪ್ಪು, ಮೊಸರು ಸಿಟ್ರಿಕ್ ಆಮ್ಲ ತಪ್ಪು. ಹಾಗಾಗಿ ಎ ಮತ್ತು ಬಿ ಮಾತ್ರ ಸರಿ. ನೋಡಿ, ವಿನೆಗರ್ ಇದರಲ್ಲಿ ಅಸಿಟಿಕ್ ಆಮ್ಲ ಇರುತ್ತದೆ, ಟೊಮ್ಯಾಟೊದಲ್ಲಿ ಆಕ್ಸಾಲಿಕ್ ಆಮ್ಲ ಇರುತ್ತದೆ, ಲಿಂಬೆಯಲ್ಲಿ ಸಿಟ್ರಿಕ್ ಆಮ್ಲ ಇರುತ್ತದೆ, ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಮ್ಲ ಇರುತ್ತದೆ. ನೆಕ್ಸ್ಟು, ಕೆಳಗಿನ ಯುದ್ಧಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 BADC. ನೋಡಿ, ಮೊದಲು ಬಿ, ಮೊದಲ ಕರ್ನಾಟಿಕ್ ಯುದ್ಧ ಯಾವಾಗ ನಡೆಯಿತು? 1746ರಿಂದ 1748ರವರೆಗೆ ನಡೆಯಿತು. ನೆಕ್ಸ್ಟು, ವಾಂಡಿವಾಶ್ ಕದನ, ಇದು ಜನವರಿ 22, 1760ರಂದು ಜರುಗಿತು. ನೆಕ್ಸ್ಟು, ಬಕ್ಸಾರ್ ಕದನ, ಇದು ಅಕ್ಟೋಬರ್ 22, 1764ರಲ್ಲಿ ನಡೆಯಿತು. ನೆಕ್ಸ್ಟು, ನೇಪಾಳ ಯುದ್ಧ, ಇದು ನವೆಂಬರ್ 1, 1818ರಲ್ಲಿ ನಡೆಯಿತು. 15ನೇ ಪ್ರಶ್ನೆ ನೋಡಿ, ಹೊಂದಿಸಿ ಬರೆಯಿರಿ ಕೇಳಿದ್ದಾರೆ. ಈ 15ನೇ ಪ್ರಶ್ನೆಗೆ KEAಯಿಂದ ಗ್ರೇಸ್ ಅನ್ನು ನೀಡಿದ್ದಾರೆ. ಇದಕ್ಕೆ ಗ್ರೇಸ್ ಯಾಕೆ ನೀಡಿದ್ದಾರೆ ಅಂತ ಕಮೆಂಟ್ ಮಾಡಿ ನೋಡೋಣ. ನೆಕ್ಸ್ಟ್ 16ನೇ ಪ್ರಶ್ನೆ, ಐತಿಹಾಸಿಕ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಗುರುತಿಸಿರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ CADB. ನೋಡಿ, ಬಂಗಾಳದ ವಿಭಜನೆ ಜುಲೈ 1905, ಸ್ವದೇಶಿ ಚಳುವಳಿ ಆಗಸ್ಟ್ 1905, ಸೂರತ್ ವಿಭಜನೆ 1907, ಹೋಮ್ ರೂಲ್ ಲೀಗ್ 1916. ಈ ಕೆಳಗಿನವರಲ್ಲಿ ಯಾರು ಮಂದಗಾಮಿ ನಾಯಕರಾಗಿರಲಿಲ್ಲ? ಸರಿಯಾದ ಉತ್ತರ ಆಪ್ಷನ್ 2 ಬಿಪಿನ್ ಚಂದ್ರಪಾಲ್ ಮತ್ತು ಸುಭಾಷ್ ಚಂದ್ರ ಬೋಸ್ ಇವರು ಮಂದಗಾಮಿ ನಾಯಕರಲ್ಲ. ಇನ್ನುಳಿದಂತಹ ಗೋಪಾಲಕೃಷ್ಣ ಗೋಖಲೆ, ಫಿರೋಜ್ ಶಾ ಮೆಹ್ತಾ, ಸುರೇಂದ್ರನಾಥ್ ಬ್ಯಾನರ್ಜಿ, ಆನಂದ್ ಮೋಹನ್ ಬೋಸ್, ದಾದಾಬಾಯಿ ನವರೋಜಿ, MG ರಾಣೆ ಇವರೆಲ್ಲರೂ ಕೂಡ ಮಂದಗಾಮಿ ನಾಯಕರುಗಳು. ನೆಕ್ಸ್ಟ್ ನೋಡಿ, ಹೊಂದಿಸಿ ಬರೆಯಿರಿ ಅಥವಾ ಸರಿಯಾದ ಜೋಡಿಯನ್ನು ಗುರುತಿಸಿರಿ. ಸರಿಯಾದ ಉತ್ತರ ಆಪ್ಷನ್ ಎ ಮಾತ್ರ, ಚೋಳ ಇವರ ಲಾಂಛನ ಹುಲಿ, ಇದು ಮಾತ್ರ ಸರಿ. ನೋಡಿ, ಚೋಳರ ಲಾಂಛನ ಹುಲಿ, ಚೇರರ ಲಾಂಛನ ಬಿಲ್ಲು ಮತ್ತು ಬಾಣ, ಪಾಂಡ್ಯರ ಲಾಂಛನ ಮೀನು, ಪಲ್ಲವರ ಲಾಂಛನ ಸಿಂಹ ಮತ್ತು ನಂದಿ. ಚೋಳರದ್ದು ಹುಲಿ, ಚೇರರದ್ದು ಬಿಲ್ಲು ಮತ್ತು ಬಾಣ, ಪಾಂಡ್ಯರದು ಮೀನು, ಪಲ್ಲವರದು ಸಿಂಹ ಮತ್ತು ನಂದಿ. 19ನೇ ಪ್ರಶ್ನೆ, ದಕ್ಷಿಣ ಭಾರತದಲ್ಲಿ ವಿಜಯನಗರ ಮತ್ತು ಬಹಮನಿ ಸುಲ್ತಾನ ಮನೆತನಗಳು ಸ್ಥಾಪನೆಯಾದಾಗ ದೆಹಲಿಯನ್ನಾಳುತ್ತಿದ್ದ ಸುಲ್ತಾನ ಯಾರು? ವಿಜಯನಗರ ಮತ್ತು ಬಹಮನಿ ಸುಲ್ತಾನ ಮನೆತನಗಳು ಸ್ಥಾಪನೆಯಾದಾಗ ದೆಹಲಿಯನ್ನು ಮಹಮ್ಮದ್ ಬಿನ್ ತುಘಲಕ್ ಆಳುತ್ತಿದ್ದನು. ಯುಯನ್ ತ್ಸಾಂಗ್ ಭೇಟಿ ನೀಡಿದ ಈ ಕೆಳಗಿನ ಯಾವ ಸ್ಥಳದಲ್ಲಿ ಪಲ್ಲವ ಅರಸ ನರಸಿಂಹವರ್ಮ ವಿಜಯ ಸ್ತಂಭವನ್ನು ಸ್ಥಾಪಿಸಿ ವಾತಾಪಿಕೊಂಡ ಎಂಬ ಬಿರುದನ್ನು ಪಡೆದುಕೊಂಡನು? ಸರಿಯಾದ ಉತ್ತರ ಬಾದಾಮಿ. ಭಾರತದ ರಾಷ್ಟ್ರ ಲಾಂಛನವನ್ನು ಈ ಸ್ತಂಭದಿಂದ ಪಡೆಯಲಾಗಿದೆ. ಸಾರನಾಥ ಸ್ತಂಭದಿಂದ. ಪ್ರಾಗೈತಿಹಾಸಿಕ ಕಾಲದ ಯಾವ ಹಂತದಲ್ಲಿ ಮಾನವ ಕ್ವಾರ್ಟ್ಝೈಟ್ ಶಿಲೆಯನ್ನು ಬಳಸುತ್ತಿದ್ದ? ಹಳೆಯ ಶಿಲಾಯುಗದಲ್ಲಿ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ನೋಡಿ, ಸರಿಯಾದ ಉತ್ತರ ಎ ಮತ್ತು ಆರ್ ಎರಡೂ ಕೂಡ ಸರಿ. ನೋಡಿ,
ಎ. ಉತ್ತರ ಮೇರೂರು ವೈಕುಂಠ ದೇವಸ್ಥಾನದ ಗೋಡೆಯ ಮೇಲೆ 2 ಶಾಸನಗಳಿವೆ. ಇದು ಸರಿಯಾಗಿದೆ. ಮೊದಲ ಶಾಸನ ಗ್ರಾಮ ಸಭೆಯ ನೀತಿ ನಿಯಮವನ್ನು ಒಳಗೊಂಡಿದೆ. ಎರಡನೆಯ ಶಾಸನ ಸುಧಾರಿತ ನೀತಿ ನಿಯಮವನ್ನು ಒಳಗೊಂಡಿದೆ. ಇದು ಕೂಡ ಸರಿಯಾಗಿದೆ. ಪ್ರಸ್ತುತ ಈ ಕೆಳಕಂಡವುಗಳಲ್ಲಿ ಯಾವುದು ಮೂಲಭೂತ ಹಕ್ಕು ಅಲ್ಲ? ನೋಡಿ, ಆಸ್ತಿಯನ್ನು ಹೊಂದುವುದು ಇದು ಮೂಲಭೂತ ಹಕ್ಕು ಅಲ್ಲ. ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದು ಮೂಲಭೂತ ಹಕ್ಕು. ಅಕ್ರಮ ಬಂಧನದ ವಿರುದ್ಧ ರಕ್ಷಣೆ ಇದು ಕೂಡ ಮೂಲಭೂತ ಹಕ್ಕು. ಆತ್ಮಸಾಕ್ಷಿಗೆ ಸರಿ ಎನಿಸಿದ ಧರ್ಮವನ್ನು ಅನುಸರಿಸುವುದು ಇದು ಕೂಡ ಮೂಲಭೂತ ಹಕ್ಕು. ಈ ಕೆಳಗಿನವುಗಳಲ್ಲಿ ಯಾವುದು ವರ್ಗೀಕರಣದ ಪ್ರಕಾರ ಟ್ಯಾಕ್ಸಾನೊಮಿಕಲಿ ಮೀನುಗಳ ಗುಂಪಿಗೆ ಸೇರುವುದಿಲ್ಲ? ನೋಡಿ, ನಕ್ಷತ್ರ ಮೀನು ಸ್ಟಾರ್ ಫಿಶ್ ಅಂತ ಏನು ಕರಿತೀವಿ ಇದು ಟ್ಯಾಕ್ಸಾನೊಮಿಕಲಿ ಮೀನುಗಳ ಗುಂಪಿಗೆ ಸೇರುವುದಿಲ್ಲ. ಬಾಂಗ್ಡೆ ಮೀನು, ಶಾರ್ಕ್ ಮೀನು, ಹಾವು ಮೀನು ಇವೆಲ್ಲವೂ ಕೂಡ ಮೀನುಗಳ ಗುಂಪಿಗೆ ಸೇರ್ತವೆ. ಶಬ್ದವು ಯಾವ ಮಾಧ್ಯಮದ ಮೂಲಕ ಪ್ರಸಾರ ಆಗುತ್ತೆ? ಸರಿಯಾದ ಆಪ್ಷನ್ ಡಿ. ಘನ, ದ್ರವ, ಅನಿಲ ಮೂರೂ ಮಾಧ್ಯಮಗಳ ಮೂಲಕ ಶಬ್ದ ಪ್ರಸಾರವಾಗುತ್ತದೆ. ಆದರೆ ನಿರ್ವಾತದ ಮೂಲಕ ಶಬ್ದ ಪ್ರಸಾರ ಆಗೋದಿಲ್ಲ. CNGಯ ವಿಸ್ತೃತ ರೂಪ ಏನು? ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಈ ಕೆಳಕಂಡವುಗಳಲ್ಲಿ ಯಾವ ಅನಿಲವನ್ನು ಸಸ್ಯಗಳು ಉಸಿರಾಡುತ್ತವೆ? ಆಮ್ಲಜನಕವನ್ನು. ಈ ಕೆಳಗಿನವುಗಳಲ್ಲಿ ಯಾವುದು ಮರುಬಳಕೆ ಮಾಡಬಹುದಾದ ಶಕ್ತಿಯ ಮೂಲಕ್ಕೆ ಉದಾಹರಣೆಯಾಗಿದೆ? ಸೌರಶಕ್ತಿ. ನೋಡಿ, ನೈಸರ್ಗಿಕ ಅನಿಲ, ಕಲ್ಲಿದ್ದಲು, ಪೆಟ್ರೋಲಿಯಂ ಇವು ಮುಂದೊಂದು ದಿನ ಖಾಲಿಯಾಗ್ತವೆ. ಹಾಗಾಗಿ ಇವನ್ನು ಮರುಬಳಕೆ ಮಾಡಲು ಸಾಧ್ಯವಿಲ್ಲ. ಸೌರಶಕ್ತಿ ಇದು ಮರುಬಳಕೆ ಮಾಡಬಹುದಾದ ಶಕ್ತಿಯ ಮೂಲ. ಜಡತ್ವದ ನಿಯಮ ಈ ಕೆಳಗಿನ ಯಾವುದರಲ್ಲಿ ಹೆಚ್ಚಾಗಿರುತ್ತದೆ? ಲಾರಿಯಲ್ಲಿ. ಅಪಾರ್ ID ಇದು ಯಾವುದಕ್ಕೆ ಸಂಬಂಧಿಸಿದೆ? ಅಪಾರ್ ಅಂದರೆ ಆಟೋಮೇಟೆಡ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ ಅಂತ. ಆಟೋಮೇಟೆಡ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ ಇದು ಯಾವುದಕ್ಕೆ ಸಂಬಂಧಿಸಿದೆ? ಒಂದು ದೇಶ ಒಂದು ವಿದ್ಯಾರ್ಥಿ. ನೋಡಿ, ಚಾಂಪಿಯನ್ಸ್ ಬಗ್ಗೆ ಕೇಳಿದ್ದಾರೆ. ಚಾಂಪಿಯನ್ಸ್ಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಯನ್ನು ಗಮನಿಸಿ. ನೋಡಿ, ABC ಮೂರೂ ಕೂಡ ಸರಿ. ಚಾಂಪಿಯನ್ಸ್ ತಂತ್ರಜ್ಞಾನದ ಪ್ಲಾಟ್ಫಾರ್ಮ್ ಆಗಿ ಚಾಂಪಿಯನ್ಸನ್ನು ಜೂನ್ 1, 2020 ಜಾರಿಗೆ ತರಲಾಯಿತು. ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ನೈಜ ಒನ್ ಸ್ಟಾಪ್ ಶಾಪ್ ಪರಿಹಾರವಾಗಿದೆ. ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಹೊಸ ಅವಕಾಶಗಳನ್ನು ಹಿಡಿದುಕೊಳ್ಳಲು ಸಹಾಯ ಮಾಡುತ್ತದೆ. ನೋಡಿ, ಡಾಕ್ಟರ್ ಪ್ರಿಮ್ರೋಸ್ ರವರು 1842ರಲ್ಲಿ ಕರ್ನಾಟಕದ ರಾಯಚೂರು ಜಿಲ್ಲೆಯ ಲಿಂಗಸಗೂರಿನಲ್ಲಿ ಸಂಶೋಧಿಸಿದ ವಸ್ತು ಯಾವುದು? ರಾಯಚೂರು ಜಿಲ್ಲೆಯ ಲಿಂಗಸಗೂರಿನಲ್ಲಿ ಡಾಕ್ಟರ್ ಪ್ರಿಮ್ರೋಸ್ ರವರು 1842ರಲ್ಲಿ ಕಲ್ಲಿನ ಚಾಕು ಮತ್ತು ಬಾಣದ ಮುನೆಯನ್ನು ಸಂಶೋಧಿಸಿದರು. ಕಲ್ಲಿನ ಚಾಕು ಮತ್ತು ಬಾಣದ ಮುನೆ. ನೋಡಿ, ಭಾರತದಲ್ಲಿನ ಕೃಷಿ ವಲಯದಲ್ಲಿನ ನಿರುದ್ಯೋಗದ ಸ್ವರೂಪವು ಆಪ್ಷನ್ 2 ಸರಿಯಾದ ಉತ್ತರ. ಎ ಮತ್ತು ಬಿ ಮಾತ್ರ. ಭಾರತದಲ್ಲಿನ ಕೃಷಿ ವಲಯದಲ್ಲಿನ ನಿರುದ್ಯೋಗದ ಸ್ವರೂಪವು ಸೀಸನಲ್ ಆಗಿರುತ್ತದೆ ಮತ್ತು ಡಿಸ್ಗಸ್ಡ್ ಆಗಿರುತ್ತದೆ. ಋತುಮಾನಿಕ ಮತ್ತು ಮರೆಮಾಚಿದ ನಿರುದ್ಯೋಗ.
ಸಂವಿಧಾನದ ಯಾವ ತಿದ್ದುಪಡಿಗೆ ಅನುಗುಣವಾಗಿ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ 1993 ಇದನ್ನು ಜಾರಿಗೆ ತರಲಾಯಿತು? 73ನೇ ತಿದ್ದುಪಡಿ ಕಾಯ್ದೆಗೆ ಅನುಗುಣವಾಗಿ. ಸರಿಯಾದ ಹೇಳಿಕೆಗಳು ಯಾವುವು ಅಂತ ಕೇಳಿದರೆ ನೋಡಿ, ಸರಿಯಾಗಿದ್ದು ಬಿ ಮಾತ್ರ ಸರಿಯಾಗಿದೆ. ರೋಶ್ನಿ ಇದು ಯುವ ಬುಡಕಟ್ಟು ಜನಾಂಗದವರಿಗೆ ಕೌಶಲ್ಯ ಅಭಿವೃದ್ಧಿ ಯೋಜನೆಯನ್ನು ಒದಗಿಸುತ್ತದೆ. ರೋಶ್ನಿ ಇದು ಯುವ ಬುಡಕಟ್ಟು ಜನಾಂಗದವರಿಗೆ ಕೌಶಲ್ಯ ಅಭಿವೃದ್ಧಿ ಯೋಜನೆಯನ್ನು ಒದಗಿಸುತ್ತದೆ. ನೋಡಿ, ಎಲಿವೇಟ್ ವುಮನ್ ಈ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ? ನೋಡಿ, ಮಹಿಳಾ ಉದ್ಯಮಿಗಳು. ಎಲಿವೇಟ್ ವುಮನ್ ಈ ಯೋಜನೆ ಮಹಿಳಾ ಉದ್ಯಮಿಗಳಿಗೆ ಸಂಬಂಧಿಸಿದೆ. 2011ರ ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಶೌಚಾಲಯವನ್ನು ಬಳಸುವವರ ಶೇಕಡಾವಾರು ಎಷ್ಟು? ನೋಡಿ, ಟೋಟಲ್ ಕರ್ನಾಟಕದಲ್ಲಿ 100ಕ್ಕೆ 28.4% ಜನರು ಶೌಚಾಲಯವನ್ನು ಬಳಸ್ತಾರೆ. ಇದು 2011ರ ಜನಗಣತಿಯ ಪ್ರಕಾರ. ಇತ್ತೀಚೆಗೆ ಜಾಸ್ತಿಯಾಗಿದೆ. IR8 ಡ್ಯಾಶ್ರ ತಳಿ ವಿಧವಾಗಿದೆ. IR8 ಇದು ಅಕ್ಕಿಯ ತಳಿವಿಧ. ರೈತವಾರಿ ಪದ್ಧತಿಯನ್ನು ಪರಿಚಯಿಸಿದ ರಾಜ್ಯ ಯಾವುದು? ತಮಿಳುನಾಡು. ಡೈರೆಕ್ಟರ್ ಜನರಲ್ ಮೆಡಿಕಲ್ ಸರ್ವಿಸಸ್ ಹುದ್ದೆಗೇರಿದ ಪ್ರಥಮ ಮಹಿಳೆ ಯಾರು? ಆರ್ಮಿಯ ಡೈರೆಕ್ಟರ್ ಜನರಲ್ ಮೆಡಿಕಲ್ ಸರ್ವಿಸಸ್ ಎಂಬ ಹುದ್ದೆಗೇರಿದ ಪ್ರಥಮ ಮಹಿಳೆ ಲೆಫ್ಟಿನೆಂಟ್ ಜನರಲ್ ಸಾಧನಾ ಸಕ್ಸೇನಾ ನಾಯರ್. ಲೆಫ್ಟಿನೆಂಟ್ ಜನರಲ್ ಸಾಧನಾ ಸಕ್ಸೇನಾ ನಾಯರ್. 18ನೇ ಲೋಕಸಭೆಯ ಹಂಗಾಮಿ ಅಥವಾ ತಾತ್ಕಾಲಿಕ ಸಭಾಧ್ಯಕ್ಷರು ಯಾರಾಗಿದ್ದರು? ಭರ್ತೃಹರಿ ಮಹತಾಬ್. ಭಾರತ ಸಂವಿಧಾನದ ಕೆಳಗಿನ ವಿಧಿಗಳಲ್ಲಿ ಯಾವುದು ವಿಧಾನ ಪರಿಷತ್ತಿನ ರಚನೆ ಅಥವಾ ರದ್ದತಿಯನ್ನು ಕುರಿತು ವ್ಯವಹರಿಸುತ್ತದೆ? ಸಂವಿಧಾನದ 169ನೇ ವಿಧಿ. ಈ ಕೆಳಗಿನವರಲ್ಲಿ ಯಾರು ರಾಜ್ಯಗಳ ಪುನರ್ರಚನೆಯ JVP ಸಮಿತಿಯ ಅಧ್ಯಕ್ಷರಾಗಿದ್ದರು? ಸರಿಯಾದ ಉತ್ತರ JVP ಸಮಿತಿ ಇದು ಅಧ್ಯಕ್ಷರನ್ನು ಒಳಗೊಂಡಿರಲಿಲ್ಲ. JVP ಸಮಿತಿಯಲ್ಲಿ ಯಾವುದೇ ಅಧ್ಯಕ್ಷ ಅಂತ ಸ್ಥಾನ ಇರಲಿಲ್ಲ. ಆಕಸ್ಮಿಕ ಅಣುವಿಕಿರಣ ಸೋರಿಕೆಯಿಂದಾದ ದುರಂತಕ್ಕೆ ಈ ಕೆಳಗಿನವುಗಳಲ್ಲಿ ಯಾವುದು ಉದಾಹರಣೆಯಾಗಿದೆ? ಆಕಸ್ಮಿಕ ಅಣುವಿಕಿರಣ ಸೋರಿಕೆಯಿಂದಾದ ದುರಂತ ಯಾವುದು? 3 ಮೈಲ್ ಐಲ್ಯಾಂಡ್. ಸರಿಯಾಗಿ ಹೊಂದಿಕೆಯಾಗದಿರುವ ಜೋಡಿಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಡಾಪ್ಸನ್ ಘಟಕಗಳು. ಇವು ಹಸಿರು ಮನೆ ಅನಿಲಗಳ ಅಳತೆ ಮಾಪನ. ಇದು ತಪ್ಪಾಗಿದೆ. ನೋಡಿ, ಮಾಂಟ್ರಿಯಲ್ ಒಡಂಬಡಿಕೆ ಇದು ಓಝೋನ್ ನಾಶಗೊಳಿಸುವ ವಸ್ತುಗಳ ಹೊರಸೂಸುವಿಕೆ ನಿಯಂತ್ರಣಕ್ಕೆ ಸಂಬಂಧಿಸಿದೆ. ಎಲ್ನಿನೋ ಪರಿಣಾಮ ಇದು ಹವಾಮಾನ ಬದಲಾವಣೆ ವೈಪರೀತ್ಯಗಳಿವು ಇದಕ್ಕೆ ಸಂಬಂಧಿಸಿದೆ. ಡಾಪ್ಸನ್ ಘಟಕಗಳು ಇದು ಭೂಮಿಯ ವಾತಾವರಣದ ಮೂಲಕ ಲಂಬವಾದ ಕಾಲಂನಲ್ಲಿ ಜಾಡಿನ ಅನಿಲದ ಪ್ರಮಾಣವನ್ನು ಅಳೆಯುವ ಘಟಕವಾಗಿದೆ. UVB ವಿಕಿರಣ ಇದು ಹಿಮಾಂದ್ರತೆಗೆ ಸಂಬಂಧಿಸಿದೆ. UVB ವಿಕಿರಣ. ನಗಾರೌನೋ ಕರಾಬಾಕ್ ವಲಯದ ಸಂಘರ್ಷ ಯಾವ ದೇಶಗಳ ನಡುವಿದೆ? ನಗಾರೌನೋ ಕರಾಬಾಕ್ ಇದು ಅಜರ್ಬೈಜಾನ್ ಮತ್ತು ಅರ್ಮೇನಿಯಾ ದೇಶಗಳ ನಡುವಿನ ಸಂಘರ್ಷವಾಗಿದೆ. ಅಜರ್ಬೈಜಾನ್ ಮತ್ತು ಅರ್ಮೇನಿಯಾ. ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ?
ಸರಿಯಾದ ಉತ್ತರ ಆಪ್ಷನ್ 1 ತಪ್ಪಾಗಿದೆ. ಭಾರತ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ರಾಷ್ಟ್ರ. ಇದು ತಪ್ಪಾಗಿದೆ. ನೋಡಿ, ಚಿನ್ನ ಇದು ಒಂದು ಲೋಹ ಖನಿಜ, ಸರಿ. ಲೋಡ್ ಡಿಪಾಸಿಟ್ ಈ ಪದ ಚಿನ್ನದ ನಿಕ್ಷೇಪಕ್ಕೆ ಸಂಬಂಧಿಸಿದ್ದು, ಸರಿಯಾಗಿದೆ. ಕಾಲ್ಗೂರ್ಲಿ ಮತ್ತು ಕೂಲ್ಗಾರ್ಡಿ ಇವು ಆಸ್ಟ್ರೇಲಿಯಾದ ಚಿನ್ನದ ಗಣಿ ಕೇಂದ್ರಗಳು, ಇದು ಕೂಡ ಸರಿಯಾಗಿದೆ. 49 ಸರಿಯಾದ ಹೇಳಿಕೆ ಯಾವುದು ಕೆಳಗಿನವುಗಳಲ್ಲಿ? ಸರಿಯಾದ ಉತ್ತರ ಆಪ್ಷನ್ 3 ಎ ಮತ್ತು ಬಿ ಎರಡು ಸರಿ. ನೋಡಿ, ಕೃಷ್ಣಾ ನದಿಯು ಪರ್ಯಾಯ ದ್ವೀಪ ಭಾರತದಲ್ಲಿ ಪೂರ್ವಕ್ಕೆ ಹರಿಯುವ ಎರಡನೇ ಅತಿ ದೊಡ್ಡ ನದಿ. ದಕ್ಷಿಣ ಭಾರತದಲ್ಲಿ ಪೂರ್ವಕ್ಕೆ ಹರಿಯುವ ಎರಡನೇ ಅತಿ ದೊಡ್ಡ ನದಿ ಅಂದರೆ ಅದು ಕೃಷ್ಣಾ ನದಿ. ತಪತಿ ನದಿಯು ಪರ್ಯಾಯ ದ್ವೀಪ ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವ ಎರಡನೇ ಅತಿ ದೊಡ್ಡ ನದಿ. ನೋಡಿ, ಪರ್ಯಾಯ ದ್ವೀಪ ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವ ಎರಡನೇ ಅತಿ ದೊಡ್ಡ ನದಿ ಯಾವುದು? ತಪತಿ ನದಿ. ಪೂರ್ವಕ್ಕೆ ಹರಿಯುವ ಎರಡನೇ ಅತಿ ದೊಡ್ಡ ನದಿ ಯಾವುದು? ಕೃಷ್ಣಾ ನದಿ. ಇದೆಲ್ಲವೂ ದಕ್ಕನ್ ಪ್ರಸ್ಥಭೂಮಿ ಅಥವಾ ದಕ್ಷಿಣ ಭಾರತಕ್ಕೆ ಸಂಬಂಧಿಸಿದ ವಿಷಯ. ಅವುಗಳ ಭೌಗೋಳಿಕ ವಿಸ್ತೀರ್ಣಕ್ಕೆ ಅನುಗುಣವಾಗಿ ಇಳಿಕೆ ಕ್ರಮದಲ್ಲಿ ಬರೆಯಿರಿ. ಸರಿಯಾದ ಉತ್ತರ ನೋಡಿ, ಇಲ್ಲಿ ಆಪ್ಷನ್ 2. ರಾಜಸ್ಥಾನ ಅತ್ಯಂತ ದೊಡ್ಡ ರಾಜ್ಯ ವಿಸ್ತೀರ್ಣಗಳಲ್ಲಿ, ನಂತರ ಮಧ್ಯಪ್ರದೇಶ, ನಂತರ ಮಹಾರಾಷ್ಟ್ರ, ಆನಂತರ ಉತ್ತರ ಪ್ರದೇಶ. 51ನೇ ಪ್ರಶ್ನೆ ನೋಡಿ, ಕರ್ನಾಟಕದಲ್ಲಿ ಪರ್ವತ ಪ್ರದೇಶಗಳ ಕಣಿವೆಗಳಲ್ಲಿ ಹರಿಯುವ ಜರಿ ತೊರೆಗಳ ಅಂಚಿನಲ್ಲಿ ಬೆಳೆಯುವ ವಿಶೇಷವಾದ ಕಾಡುಗಳನ್ನು ಡ್ಯಾಶ್ ಎನ್ನುವರು. ಕರ್ನಾಟಕದಲ್ಲಿ ಪರ್ವತ ಪ್ರದೇಶಗಳ ಕಣಿವೆಗಳಲ್ಲಿ ಹರಿಯುವ ಜರಿ ತೊರೆಗಳ ಅಂಚಿನಲ್ಲಿ ಬೆಳೆಯುವ ವಿಶೇಷವಾದ ಕಾಡುಗಳನ್ನು ಡ್ಯಾಶ್ ಎನ್ನುವರು. ಆಪ್ಷನ್ ಎ ಮ್ಯಾಂಗ್ರೋವ್ ಕಾಡುಗಳು, ಆಪ್ಷನ್ ಬಿ ಪರ್ವತದ ಮಿಡೋಗಳು, ಆಪ್ಷನ್ ಸಿ ಸುಂದರ್ಬನ್ಸ್ ಕಾಡುಗಳು, ಆಪ್ಷನ್ ಡಿ ಶೋಲಾ ಕಾಡುಗಳು. ಇದಕ್ಕೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ನನ್ನ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ತಿಳಿಸುತ್ತೇನೆ. ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ. ಧನ್ಯವಾದಗಳು.